9:45 ಆಚರಣೆ. ರಮೇಶ್ ಅಣ್ಣ ಹೇಳಬೇಕಂದ್ರೆ ಒಂದು ಕನ್ನಡ ಸಿನಿಮಾ ಲೋಕದಲ್ಲೇ ಒಂದು ಅದ್ಭುತವಾಗಿ ಒಂದು 3 ನಕ್ಷತ್ರಗಳನ್ನ ನಮ್ಮ ಕರ್ನಾಟಕದಲ್ಲಿ ಶಿವಣ್ಣ ಇರ್ಬೋದು, ಪಿ ಸರ್ ಇರ್ಬೋದು, ರಾಜ್ವಿಶೆಟ್ಟಿ ಇರ್ಬೋದು, ಅದು ಎಲ್ಲ ಕಲಾವಿದರು. ಕನ್ನಡಿಗರು ಯಾವ ಭಾಷೆಗೂ ಕಮ್ಮಿ ಇಲ್ಲ, ಯಾವ ಹಾಲಿವುಡ್ಗೂ ಕಮ್ಮಿ ಇಲ್ಲ ಅಂತ ಕನ್ನಡಕ್ಕೆ ಹೋಗಿ ಕನ್ನಡದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕನ್ನಡಿಗರು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರ್ಸೋಕ್ಕೆ ನನ್ನ ಸ್ನೇಹಿತರು ಏನು 45 ಸಿನಿಮಾ ಮಾಡಿದ್ದಾರೆ. ಕನ್ನಡ ಅಭಿಮಾನ ಇಟ್ಕೊಂಡು ಕನ್ನಡದ ಒಂದು ಪ್ರೀತಿಯ ನಾವು ಏನು ಸಿನಿಮಾ ಸನಾತನ ಧರ್ಮದ ಬಗ್ಗೆ ಏನಿದೆ, ಒಬ್ಬ ಪಾಪ ಪುಣ್ಯ ನಮ್ಮ ಕರ್ಮ ಅನ್ನೋದು ಏನು ಬರುತ್ತೆ, ಏನು ಹೋಗುತ್ತೆ ಒಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ವಿಚಾರನ ತಿಳ್ಕೊಬೇಕಾಗ್ತದೆ. ಆ್ಯಂಡ್ ಅರ್ಜುನ್ ಜನ್ಯ ಅವರು ಹೇಳಬೇಕು ಅಂದರೆ ಒಂದು ಮ್ಯೂಸಿಕಲ್ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದರು. ಮ್ಯೂಸಿಕಲ್ ವಿತ್ ಒಂದು ಸನಾತನ ಧರ್ಮ, ಅವರ ಮ್ಯೂಸಿಕಲ್ ಒಂದು ಧರ್ಮ ಇತ್ತು, ಡೈರೆಕ್ಷನಲ್ಲಿ ಒಂದು ಧರ್ಮ ಮಾಡಿ ಒಂದು ಬ್ಯೂಟಿಫುಲ್. ನಮ್ಮ ಶಿವಣ್ಣನ ನೋಡೋಕ್ಕೆ ಅದ್ಭುತನೇ ಬೇರೆ. ಎಲ್ಲ ಶಿವನ ಅವತಾರ ಅನ್ನೋದಕ್ಕೆ ಇಷ್ಟು ಸಿನಿಮಾಗಳಲ್ಲಿ ಶಿವಣ್ಣನ ಅವತಾರನೇ ಅದ್ಭುತವಾಗಿದೆ. ಆಲ್ ದಿ ಬೆಸ್ಟ್ ಚಿತ್ರತಂಡಕ್ಕೆ ಒನ್ಸ್ ಅಗೇನ್. ಎಲ್ಲ ಟೆಕ್ನಿಷಿಯನ್ಸು, ಆಲ್ ಸಿ ಜಿ ವರ್ಕ್ಸು ಕನ್ನಡದಿಂದ ಕೂಡ ಬಂದಿದ್ದಾರೆ, ಸಿ ಜಿ ವರ್ಕ್ ಮಾಡಬೇಕು. ಸೊ ಎಲ್ಲರೂ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. 45 ಸಿನಿಮಾ ಸೂರಜ್ ಪ್ರೊಡಕ್ಷನು ಸಕ್ಸಸ್ಫುಲ್ ಆಗಿ ಇನ್ನು 100 ಸಿನಿಮಾ ಈ ನಮ್ಮ ಸೂರಜ್ ಪ್ರೊಡಕ್ಷನ್ ಬರಲಿ ಅಂತ ಹಾರ್ಟ್ಫುಲಿ ವಿಶ್ ಮಾಡ್ತೇನೆ. ವಾಟ್ಯಸು ಒಳ್ಳೆಯದಾಗಲಿ, ಯಾವಾಗಲೂ ಸಕ್ಸಸ್ಫುಲ್ ಆಗಿ ಇನ್ನೂ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತೀನಿ ಅನ್ನೋದು ದೊಡ್ಡ ವಿಷಯ ಅಲ್ಲಣ್ಣ, ತಾಕತ್ತು ಬೇಕಣ್ಣ. ಆ ತಾಕತ್ತು ರಮೇಶ್ ರೆಡ್ಡಿ ಅವ್ರು ಒಳ್ಳೆ ಮನಸ್ಸಿದೆ. ಇಲ್ಲಿರೋರು ಎಲ್ಲರಿಗೂ ಗೊತ್ತು ಅವ್ರು ಏನು ಅಂತ. ಸೊ ಆ ಉದ್ದೇಶದಲ್ಲಿ ನಾನು ಅನ್ನೋದು ಬೇಡ, ನಾವು ಅಂತ ಅಪ್ಪು ಅವ್ರು ಹೇಳಿದ್ದಾರೆ. ಆ ಸನಾತನ ಧರ್ಮ ಒಂದು ಕಂಟೆಂಟ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದರೆ ಸೂರಜ್ ಪ್ರೊಡಕ್ಷನ್ಗೆ ಹಾಗೂ ಶಿವಣ್ಣ ಉಕ್ಕೀಸರು, ರಾಜ್ವಿ ಶೆಟ್ಟಿ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳುತ್ತಾ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. 45 ಎಲ್ಲ ಜನ ಎಲ್ಲ ಸಾರ್ವಜನಿಕರು ಇರ್ಬೋದು, ಯುವಕರು ಇರ್ಬೋದು, ಹಿರಿಯರು ಇರ್ಬೋದು, ಪ್ರತಿಯೊಬ್ಬರಿಗೂ ಒಂದು ವಿಚಾರ ಇದೆ. ಏನಪ್ಪ ಒಂಚೂರು ಫಸ್ಟ್ ಇಂಟರ್ವಲ್ವರೆಗೂ ಒಂದು ಕಂಟೆಂಟ್ ಏನಿದೆ ಅಂದರೆ ಅಲ್ಟಿಮೇಟ್ಲಿ ಫೈನಲಿ ಕ್ಲೈಮ್ಯಾಕ್ಸ್ ನೋಡಿದಾಗ ಲಾಸ್ಟ್ 20 ನಿಮಿಷ ಬ್ಯೂಟಿಫುಲ್. ಆ ವರ್ಕ್ ನೋಡೋಕ್ಕೆ ಪ್ರತಿಯೊಬ್ಬ ಕಲಾವಿದ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಹ್ಯಾಟ್ಸ್ ಆಫ್ ಟಿವಿ ವಿಚಾರ. ಸಿನಿಮಾ ತುಂಬ ಅದ್ಭುತವಾದ ಸಿನಿಮಾ ಬಂದಿದೆ. ಇದನ್ನು ಅದ್ಭುತವಾಗಿ ನಿರ್ದೇಶನ ಕಥೆ ಮಾಡಿದಾಗ ಕಥೆ ನಮ್ಗೆ ಹೇಳ್ದಂತೆ ಅವ್ರು ನಿಂತಿದ್ರು. ಅದಕ್ಕೆ ನಿರ್ಮಾಪಕರು ಪ್ರೋತ್ಸಾಹ ಕೊಟ್ಟರು. ಇಷ್ಟು ಅದ್ಭುತವಾದ ಸಿನಿಮಾ ಮಾಡಿರೋದು ನಿಜಕ್ಕೂ. ಈ ಥರ ಸಿನಿಮಾಗಳು ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿ ಎತ್ತಿಡಿಯುವಂಥ ಸಿನಿಮಾಗಳು ಕನ್ನಡ ಬರಬೇಕು. ಜನ ಕೈ ಹಿಡಿತಾರೆ, ಹಿಡಿದಿದ್ದು ಆಲ್ರೆಡಿ ಸಕ್ಸಸ್ ಆಗೋಗಿದೆ. ಆಲ್ ಓವರ್ ಎಲ್ಲ ಕಡೆಯಿಂದ ನನಗೂ ಹಿಡಿತ ಫೋನ್ ಬರ್ತಾಯಿದೆ, ಅದ್ಭುತವಾಗಿದೆ ಅಂತ. ಈ ಸಿನಿಮಾ ಸಂಭಾಷಣೆ ಕೂಡ ಬಂದಿದ್ದೆ ಇಲ್ಲ, ಇವ್ರ ಸಂಭಾಷಣೆ ಇವಾಗ ನಮ್ಗೆ ಒಂಥರ ಬಲ ಬಂದಿದೆ. ಆಮೇಲೆ ಯೂಶಲಿ ಇನ್ನೊಂದು ಹೇಳ್ತೀನಿ, ಯಾಕಂದ್ರೆ ಚಿತ್ರರಂಗದೊಂದು ವಿಷಯ ಇರ್ತಾರೆ ಯಾವಾಗಲೂ. ಸಿನಿಮಾಟೋಗ್ರಫರ್, ಕ್ಯಾಮ್ರಾಮನ್ ಮತ್ತು ಡೈರೆಕ್ಟರ್ ಯಾವಾಗಲೂ ಗಂಡ ಹೆಂಡ್ತಿ ಅಂತ ಹೇಳ್ತಾರೆ. ಒಂದು ಹೆಜ್ಜೆ ಮುಂದೆ ಬಂದು ಹೇಳ್ತೀನಿ, ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ ತಂದೆ ಮಗ ಇರ್ತಾರೆ. ತಂದೆ ಸ್ಥಾನದಲ್ಲಿ ಒಬ್ಬ ನಿರ್ಮಾಪಕ ನಿಲ್ತಾರೆ, ಮಗನ ಸ್ಥಾನದಲ್ಲಿ ಒಬ್ಬ ನಿರ್ದೇಶಕ ನಿಲ್ತಾನೆ. ಯಾಕಂದ್ರೆ ಒಬ್ಬ ಮಗನಾಗಿ ಒಬ್ಬ ನಿರ್ದೇಶಕ ಎಷ್ಟು ಕನಸ್ಕೊಂಡ್ರು, ಒಬ್ಬ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಎನಿಥಿಂಗ್. ಒಬ್ಬ ಮಗ ಏನೇ ಕನಸ್ಕೊಂಡ್ರು, ಒಬ್ಬ ತಂದೆ ಅದನ್ನು ಬೆನ್ನೆಲುಬಾಗಿ ಅದನ್ನು ಜಾರಿ ಮಾಡಿಬಿಟ್ಟು ಕಷ್ಟವನ್ನು ಸಾಲನ್ನು ಇದೆಯೋ ಇಲ್ವೋ ಕಷ್ಟಪಟ್ಟು ಅವನ್ನ ಓದುತ್ತಾರೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ತಂದೆ ಸ್ಥಾನದಲ್ಲಿ ಇವರು 200% ಕೆಲಸ ಮಾಡ್ತಾರೆ ನಮ್ಮ ನಿರ್ಮಾಪಕರು. ನಮ್ಮ ಅರ್ಜುನ್ ಜನ್ಯ ಅವರು 100% ಎಕ್ಸಾಮ್ ಬರೆದು ಔಟ್ ಆಫ್ ತೆಗೆದಿದ್ದಾರೆ. ಅದಕ್ಕೆ ಇಲ್ಲಿ ಜನ ಶಿಂಡೆ ಹೊಡಿತಾ ಇರೋದು, ಚಪ್ಪಾಳೆ ಹೊಡಿತಾ ಇರೋದು ಇದೇ ಸಾಕ್ಷಿ. ಆಮೇಲೆ ಶಿವಣ್ಣ ಅವರು ಮತ್ತು ಉಪೇಂದ್ರ ಅವರು, ಹಾಗೆ ರಾಜ್ವಿ ಶೆಟ್ಟಿ ಅವರು, ದೊಡ್ಡ ದೊಡ್ಡ ಕಲಾವಿದರು ಇಡೀ ಚಿತ್ರರಂಗಕ್ಕೆ ದೇವರನ್ನು ಇಡೀ ಸಿನಿಮಾಗೆ ಪ್ರಮೋಷನಲ್ಲಿ ಇರ್ತಿದ್ದಾರೆ. ಆ ಥರ ಪ್ರತಿ ಕಲಾವಿದರು ಎಲ್ಲ ಸಿನಿಮಾಗಳು ನೋಡಬೇಕು, ಅವರ ಚಿತ್ರರಂಗ ಬೆಳೆಯೋದು. ಇಂಥ ನಿರ್ಮಾಪಕರು, ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾಕ್ಕೆ ದೊಡ್ಡ ದೊಡ್ಡ ನಿರ್ಮಾಪಕರು ಬರ್ತಿದ್ದಾರೆ. ದೊಡ್ಡ ದೊಡ್ಡ ಕನಸು ಕಟ್ಕೊಂಡಿರೋ ನಮ್ಮಂಥ ನಿರ್ದೇಶಕರಿಗೆ ಈ ಥರ ಸಾಕು ದೊಡ್ಡ ಸಿನಿಮಾಗಳು ಆಗುತ್ತೆ ಅನ್ನೋದಕ್ಕೆ ಈ 45 ಚಿತ್ರದ ಸಾಕ್ಷಿ. ಬಹುಶಃ ಅರ್ಜುನರಿಗೆ 40 ವರ್ಷ ಆಯ್ತು ಅನಿಸುತ್ತೆ. ಫಸ್ಟ್ ನಾವು 45 ಇಯರ್ಸ್ ಆಗಿರೋದಕ್ಕೆ ಮೊದಲನೇ 45 ಮಾಡಿದ್ದಾರೆ. ಇದು ನಮ್ಮ ಸಂಸ್ಕೃತಿ, ನಮ್ಮ ನೆಲ, ನಮ್ಮ ಮಣ್ಣಿನ ಚಿತ್ರ. ಈ ಚಿತ್ರಕ್ಕೆ ಎಲ್ಲರೂ ಪ್ರೋತ್ಸಾಹ ಬರಬೇಕು. ಈ ಚಿತ್ರದ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಇಡೀ 45 ತಂಡದಿಂದ ಮತ್ತೊಂದು ಅದ್ಭುತವಾದ ಚಿತ್ರ ಬರಬೇಕು ಅಂತ ನನ್ನ ಆಶಯ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಮತ್ತು ಇಡೀ ನಾಡಿನ ಜನತೆ ಸಹಕಾರ ತುಂಬ ಮುಖ್ಯ ಆಗುತ್ತೆ. ನೀವೆಲ್ಲರೂ ಪ್ರೋತ್ಸಾಹಿಸ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಓಂ ನಮಃ ಶಿವಾಯ.
ಅವರನ್ನು ಒಂದು ಸ್ಪೆಷಲ್ ಕೂತ್ಕೊಂಡು ತುಂಬ ಇಂಟ್ರೆಸ್ಟೆಡ್ ಮಾಡ್ತಾರೆ. ಫ್ಯಾಮಿಲಿ ಕೂಡ ನೋಡೋಕ್ಕೆ ಒಳ್ಳೆ ಚಿಕ್ಕದು ಸಂಖ್ಯೆ ಕೂಡ ಚೆನ್ನಾಗಿ ನೋಡ್ತಿದೆ. ಮತ್ತು ರೈಸಿಂಗ್ ಮಾಡೋದ್ರಿಂದ ಇದು ಕ್ಯಾಂಡಿಡೇಟ್ಸ್ ಖಂಡಿತ ಓಡುತ್ತೆ ಅಂತ ನಮ್ಮ ರಮೇಶ್ ರೆಡ್ಡಿ ಅವರು ಒಂದು ಆಫೀಸ್ ಹಿಂದೆ ಹೇಳಿದ್ರು, ನಿಮ್ಮ ಒಂದು ನೆಟ್ವರ್ಕ್ ಮೇಲೆ ನೋಡಿದ್ರೆ ಯಾಕಂದ್ರೆ ಒಂದು ನಮ್ಮ ನಿರ್ಮಾಪಕರಾಗಿ ಅದಕ್ಕೆ ನಮ್ಮ ರಮೇಶ್ ಅವ್ರ ಜೊತೆ ಒಂದು 24 ಕೆಲಸ ಮಾಡ್ತಿದ್ದಾರೆ. 3 ಜನ ನಾವೇ ನಿಂತ್ಕೊಂಡು ಅದಕ್ಕೆ ನಾವು ಕೊಟ್ಟ ಮಾತು ಕೈಯಾಗಿ ಸಕ್ಸಸ್ ಆಗಿದೆ. ಜೀವನದ ಪಾಠವನ್ನು ವ್ಯಕ್ತಿ ಧರ್ಮಗಳು ಬದುಕಬಹುದು ಅನ್ನೋದನ್ನು ಈ ಸಿನಿಮಾ ಮುಖಾಂತರ ಜೀವನ ಫ್ಯೂಚರಲ್ಲಿ ಒಳ್ಳೆ ಬಳಸ್ಕೋಬೋದು. ಕೌಟುಂಬಿಕ ಚಿತ್ರ ಅದನ್ನು ಅರ್ಥಪೂರ್ಣವಾಗಿ ಅದಕ್ಕೆ ಒಂದು ಅದೇ ಎಲ್ಲರೂ ಮಾಡ್ಕೊಬರ್ತಾರೆ. ನಿರ್ಮಾಪಕರು ಜೀವನ ಅಂತ ಒಂದು ದೊಡ್ಡ ಬಜೆಟ್ ಸಿನಿಮಾನ ನಮ್ಮ ರಮೇಶ್ ಅಣ್ಣವರು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಇದು ಲೈಫ್ ಟೈಮು ಹೆಸರಿಗಂತ ಸಿನಿಮಾ ಇತ್ತು. ಯಾಕೆಂದರೆ ಈ ಸಿನಿಮಾ ಅಲ್ಲ, ಇದು 100 ಕೋಟಿ ಮಂದಿ ಸಿನಿಮಾ ತಂದಿರೋಂಥ ಸಿನಿಮಾ ಹೇಳೋದಾಗಿ ಅವರ ಕಲಾವಿದರು ಅವ್ರಿಗೆ ಸಹಕಾರ ಕೊಡಬೇಕು, ಎಮೋಷನಲ್ ಭಾಗವಹಿಸಬೇಕು, ಒಳ್ಳೊಳ್ಳೆ ಜನ ಥಿಯೇಟ್ರಿಗೆ ಬರೋದನ್ನು ನೋಡ್ಕೋಬೇಕು. ಹಾಗೆ ನಮ್ಮ ಕನ್ನಡ ಕಲಾವಿದರು ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡಿ ದಯವಿಟ್ಟು ಅವರಿಗೆ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಸಿ ಮತ್ತು ನಿಮ್ಮ ಕುಟುಂಬದವರಿಗೆ ಸ್ನೇಹಿತರನ್ನ ಎಲ್ಲರಿಗೂ ಎಷ್ಟಿಸಿ ಹೇಳಿ ದಯವಿಟ್ಟು ಸಿನಿಮಾ ಕರ್ಕೊಂಡು ಒಬ್ಬ ನಿರ್ಮಾಪಕರು ಉಳಿದ್ರೆ ಇನ್ನೂ 10 ಸಿನಿಮಾ ತೆಗಿತಾರೆ, 100 ಸಿನಿಮಾ ನಿಮಗೆ ಕೊಡುಗೆ ಕೊಡ್ತಾರೆ. ನಿಮ್ಮ ಕನಸನ್ನು ಉಳಿಸ್ಕೊಳ್ಳಿ ಸಿನಿಮಾ ಎಲ್ಲರಿಗೂ ನಾನು ಕೇಳ್ಕೊಳ್ತೀನಿ. ಜನಪ್ರಿಯ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ 3 ಜನ ಹೀರೋಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಇದಕ್ಕೆ ಮೇನು ನಮ್ಮ ರಮೇಶ್ ರೆಡ್ಡಿ ಅವ್ರ ಕಾರಣ. ಜನಪ್ರಿಯ ನಿರ್ಮಾಪಕರು ಇದು ಕೇಳೋದು ಆನಿಮೇಷನ್ನ ಸೂಪರ್ ಮಾಡಿದ್ದಾರೆ. ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಮಾಡ್ಬೋದಾ ಅಂತ ಫಸ್ಟು ತೋರಿಸಿದ್ದಾರೆ ನಮ್ಮ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿಗೆ. ಹಾಗೆಯೇ ನಿರ್ದೇಶಕರು ನಿಜವಾಗ್ಲೂ ಹೇಳ್ತೀನಿ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಸಂಗೀತ ನಿರ್ದೇಶಕ ಕೂಡ ಅದೇ. ಅದರಿಂದ ಅವ್ರು ಒಳ್ಳೇದಾಗಲಿ, ರಮೇಶ್ ರೆಡ್ಡಿ ಅವರು ತುಂಬ ಒಳ್ಳೇದಾಗಲಿ. ಹಾಗೆ ಮಾಧ್ಯಮದಲ್ಲಿ ಇಂಥ ಸಿನಿಮಾನ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಬೇಡಿ. ಒಳ್ಳೆ ಪ್ರಮೋಷನ್ ಪಬ್ಲಿಸಿಟಿ ಮಾಡಿ, ಎಲ್ಲ ಮನೆಗೆ ರೀಚ್ ಆಗೋ ಥರ ಪಬ್ಲಿಸಿಟಿ ಮಾಡಬೇಕು. ರಮೇಶ್ ರೆಡ್ಡಿ ಅವರು ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. I hope you'll enjoy. And my favorites, for this movie, and my family also will welcome and in this movie, I don't know how to sequence for VFX. And part of this movie, the climax part actually is providers and we don't have any creatures like snake, mold, and maybe it's Gigi and when we start the book, first we do something about the concept and after we make model and start the whole process until now, and
I hope the life goodness and these people are just saying thank you to my goodness to my team and also the talents and the supervisors and ಒಂದು ಹೊಸ ಅಧ್ಯಾಯ ಮೂರು ಜನ ಹೀರೋಗಳು ಅದರಲ್ಲೂ ಶಿವಣ್ಣನ ಅಭಿನಯ ಮಾತೇ ಇಲ್ಲ. ಒಂದು ಬೇರೆ ಲೆವೆಲ್ಗೆ ಅವರು ಬಹುಶಃ ಈ ಚಿತ್ರ ಶಿವಣ್ಣನ ಅಭಿಮಾನಿ ಮತ್ತು ಶಿವಣ್ಣ ಇಬ್ಬರಿಗೂ ಇಷ್ಟ. ಮತ್ತು ತಾಂತ್ರಿಕತೆಯಲ್ಲಿ ಕುರಿತ ಹಾಲಿವುಡ್ ಲೆವೆಲ್ಗೆ ತಂತ್ರಜ್ಞವಾಗಿ ಅದು ಆಮೇಲೆ ವಿಶ್ಲೇಷಕ ಸಾಮಾಜಿಕ ಕೊನೆಗೆ ವ್ಯಕ್ತಿ ಎಲ್ಲವನ್ನು ಬಹಳ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಇಂತಹ ಒಂದು ಅದ್ದೂರಿ ಚಿತ್ರ ಮಾಡಿದ ಉಮೇಶ್ ರೆಡ್ಡಿ ಅವರನ್ನು ಹೇಳಬೇಕು. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇದೇ ಮೊದಲ ಬಾರಿಗೆ ಮತ್ತು ತಾಂತ್ರಿಕತೆಯಲ್ಲಿ ಖಂಡಿತ ಇದು ಹೇಳಿದವರಿಗೆ ಒಂದು ಹೊಸ ಅಧ್ಯಾಯ ನಮ್ಮ ಸಾಹಿತ್ಯದಲ್ಲಿ ಈ ಚಿತ್ರವನ್ನು ಕಾಣಲಾಗುತ್ತದೆ. ಇಡೀ ತಂಡಕ್ಕೆ ಮತ್ತು ಶಿವಣ್ಣ ಅವರು ಈ ತಂಡಕ್ಕೆ ಮತ್ತೊಂದು ವಿಶೇಷವಾಗಿ ನಮ್ಮ ನವರಸರಿ ಹಣ ನಾನೊಂದು ಶೋ ತಗೊಂಡು ಎಲ್ಲರಿಗೂ ನಾನು ಸೆಲೆಬ್ರಿಟಿ ಶೋ ಮಾಡಿಸ್ತೀನಿ. ನೀವೇನು ಇದಕ್ಕೆ ಇದು ಮಾಡಬೇಡಿ, ಖರ್ಚು ವೆಚ್ಚ ಮಾಡಬೇಡಿ, ನಾವಿಬ್ಬರೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಸಂಜಯ್ ಗೌಡರು ಈ ಕಡೆ ನವರಸನ್ ಮಾಡೋದು ತುಂಬ ಸಂತೋಷ ಆಯಿತು. ಇದಕ್ಕೆ ನಮಗೋಸ್ಕರ ಒಂದು ಪ್ರಿನ್ಸಿಪಲ್ಲಿ ನಾನೇ ಮಾಡ್ತೀನಿ ಅಂತ ನಾವು ಮುಂದೆ ಬಂದಿದ್ದು. ಜೊತೆಗೆ ಒಂದು ಅರ್ಜುನ್ ಜಿನ್ನೆ ಅವರು ಅಲ್ಲಿ ತ್ರಿವೇಣಿ ಇದೆ, ಅಲ್ಲೊಂದು ಶೋ ನಡೀತಾ ಇದೆ. ಇನ್ನೊಂದು ರಾಜ್ಬಿ ಶೆಟ್ಟಿ ಸರ್ ನವರಂಗದಲ್ಲಿದ್ದಾರೆ. ಯಾರೋ ಒಬ್ಬೊಬ್ರು ಒಂದೊಂದು ಕಡೆ ಹೋಗಿದ್ದಾರೆ, ನಾವು ಇಲ್ಲಿ ಬಂದಿದ್ದೀವಿ. ಅದರಿಂದ ಚೆನ್ನೈಲಿ ಎಲ್ಲರೂ ಬರೋಕ್ಕಾಗ್ತಾ ಇಲ್ಲ. ಇವಾಗ ನಮ್ಮ ಅರ್ಜುನ್ ಜನ್ಯ ಅವ್ರದ್ದು ತುಂಬ ಬ್ಯುಸಿ ಇದೆ. ಯಾಕಂದರೆ ಸುಮಾರು ಕಡೆ ಇವಾಗ ಸೆಲೆಬ್ರಿಟಿ ಶೋ ಥರ ಮಾಡ್ತಾ ಇದ್ದಾರೆ. ಫ್ಯಾನ್ಸು ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ. ಒಂದೊಂದು ಕಡೆ ಒಂದು ಹೋಗಬೇಕು, ನಾವು ಬಂದಿದ್ದೀವಿ. ದಯವಿಟ್ಟು ಹೇಳ್ತೀವಿ, ಎಲ್ಲರೂ ಬಂದು ಈ ಫಿಲಮ್ ನೋಡಬೇಕು. ನೀವು ದೇವಸ್ಥಾನಕ್ಕೆ ಹೆಂಗೆ ಹೋಗಿ ಬರ್ತೀರೋ ಆ ಥರ ಇದೆ ಪಿಕ್ಚರ್ ಎಂಡಿಂಗಲ್ಲಿ. ಎಲ್ಲರಿಗೂ ಹೇಳಿ ಇದು ಈ ಥರ ಪಿಕ್ಚರು ಇವಾಗ ಏನಿತ್ತು ಅಂತ ಹೇಳಿದ್ರೆ ಈ ಥರ ಅಟೆಂಡ್ ಮಾಡಿದ್ದು ಫಸ್ಟ್ ಈ ಸಬ್ಜೆಕ್ಟ್ ನಾನೇ ಅನ್ಸುತ್ತೆ. ಯಾಕಂದರೆ ಈ ಗರುಡ ಪುರಾಣ ಅದಕ್ಕೆ ತಗೊಂಡು ಎಲ್ಲರೂ ಭಯ ಬಿಡ್ತಾರೆ. ಗರುಡ ಪುರಾಣ ಸಬ್ಜೆಕ್ಟ್ ತಗೊಳ್ಳೋಕ್ಕೆ ನಾವು ಅರ್ಜುನ್ ಸರ್ ಕೂತ್ಕೊಂಡು ಅದನ್ನು ಇದು ಮಾಡಿ ಆಮೇಲೆ ಮಾಡೋಣ ಬೇಡವಾ ಅಂತ ಹೇಳ್ಬಿಟ್ಟು 1 ವರ್ಷ ಡಿಸ್ಕಸ್ ಮಾಡಿದ್ವಿ. ತುಂಬ ಕಷ್ಟಪಟ್ಟಿದ್ವಿ. ಇದು ಫಸ್ಟ್ ಥ್ಯಾಂಕ್ಸ್ ಆಗಬೇಕಾಯ್ತು ಶಿವಣ್ಣಗೆ. ನೀವು ನೋಡ್ತಾ ಇದ್ರೆ ಶಿವಣ್ಣಂದು ನೀವು ಪಿಕ್ಚರ್ ನೋಡ್ಕೊಂಡು ಬಂದರೆ ಏನೋ ದೇವಸ್ಥಾನದಲ್ಲಿ ಶಿವಣ್ಣ ನೋಡ್ಕೊಂಡು ಏನೋ ದೇವಸ್ಥಾನದಲ್ಲಿ ದೇವ್ರು ನೋಡ್ಕೊಂಡು ಆಚೆ ಬಂದಾಗಿರುತ್ತೆ. ಹೆಂಗೆ ಅಂದರೆ ವೈಬ್ರೇಷನ್ ಹೆಂಗಿದೆ ಅಂತ ಹೇಳಿದ್ರೆ ಅದು ನಿಮಗೆ ಗೊತ್ತಿರುತ್ತೆ. ಎಲ್ಲ ಆಡಿಯನ್ಸು ಕೇಳ್ಬೋದು. ಯಾಕಂದರೆ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಶಿವಣ್ಣಾಗಿ ಅದನ್ನ ಉಪ್ಪಿ ಸಾರ್ದು ನೋಡೋಕ್ಕೆ ಆಗಲ್ಲ, 2 ಕಣ್ಣು ಸಾಲದು. ಏನು ಆ ಉಪ್ಪಿ ಸಾರ್ದು ಅವರು ಆ ಥರ ಆಗ್ತಿತ್ತು. ನಮ್ಮ ರಾಜ್ಬಿ ಶೆಟ್ಟಿ ನೋಡಿ ಹೆಂಗೆ ಮೂವರು ಇದರಲ್ಲಿ ಸಬ್ಜೆಕ್ಟ್ಗೋಸ್ಕರ ಮಾಡಿದ್ದಾರೆ ಹೊರತು ಒಂದು ಕಂಟೆಂಟ್ಗೆ ಯಾವ ಥರ ಮಾಡಿದ್ದಾರೆ, ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ಅವರು ಇದು ಮಾಡಿದ್ದಾರೆ. ಮತ್ತು ಅರ್ಜುನ್ ಸರ್ಗೆ ಯಾಕಂದರೆ ಅವರು ಈ ಬಗ್ಗೆ ಯಾವ ರೀತಿ ತಗೊಂಡಿದ್ದಾರೆ ಅಂತ ನೀವು ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ. ದಯವಿಟ್ಟು ಹೇಳ್ತೀನಿ, ಹೀಗೆ ಕೈ ಮುಂದೆ ನೋಡ್ತೀವಿ ಬಂದು ಎಲ್ಲರೂ ಪಿಕ್ಚರ್ ನೋಡಿ. ಇಂಥ ಪಿಕ್ಚರು ನೀವು ಮಿಸ್ ಮಾಡಬಾರ್ದು. ಯಾಕಂದರೆ ನಾವು ತುಂಬ 3 ವರ್ಷದಿಂದ ಕಷ್ಟಪಟ್ಟು ಮನೆಗೆ ಇದು ತಲುಪಿಸ್ಬೇಕು ಅಂತ ಮಾಡಿದ್ದೀವಿ. ಎಲ್ಲರೂ ನೀವು ತಲುಪಿಸಿ ದಯವಿಟ್ಟು ಹೇಳ್ತೀವಿ. ಎಲ್ಲ ಪ್ರೇಕ್ಷಕರು ತಲುಪಿಸಿ ಮನೆಯವ್ರು ಬಂದು ನೋಡಬೇಕಾಗ್ತದೆ. ನೋಡಿದ್ರೆ ಏನು ಅಂತ ಗೊತ್ತಾಗುತ್ತೆ. ಒಂದು ಮೆಸೇಜ್ ಯಾವ ಥರ ಸಮಾಜಕ್ಕೆ ಏನು ಮೆಸೇಜ್ ಬೇಕು ಅನ್ನೋ ಮೆಸೇಜ್ ಇದೆ. ದಯವಿಟ್ಟು ಬಂದು ನೋಡಿ. ತುಂಬ ಥ್ಯಾಂಕ್ಸ್ ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ರಮೇಶ್ ಸರ್ ಪ್ರಶ್ನೆ, ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಆಮೇಲೆ ಸ್ಪರ್ಧೆ ಕಲೆಕ್ಷನ್ ಹೋರಾಟಗಳಿರ್ತಿದೆ. ಮಾರ್ಕು ನಿಮ್ಮ ಜೊತೆ ಸಿನಿಮಾ ಮಾಡ್ತಾ ಇದೆ, ಮಾರ್ಕೆಟ್ ಹೇಗೆ ಕಾಣಿಸ್ತಿದೆ? ಎರಡು ಕನ್ನಡ ಪಿಕ್ಚರ್ ಸರ್, ಎರಡು ಇದು ಮಾರ್ಕೆಟ್ ಅಲ್ಲ ಸರ್. ಇದು ಯಾವುದು ನಾವು ಮಾರ್ಕೆಟ್ ಅಂತೇಳಿ ಎರಡೂ ಕನ್ನಡ ಪಿಕ್ಚರ್. ಎಲ್ಲ ನಮ್ಮ ಅಣ್ಣ ತಮ್ಮ ಇರ್ತೈತೆ ಸರ್. ಎಲ್ಲ ಮಾರ್ಕ್ಸ್ ಬರಲಿ 45 ಬರಲಿ ಎರಡೂ ಒಂದೇ ಪಿಕ್ಚರ್. ಇವಾಗ ಮಾರ್ಕು ನಾವು ನೋಡೋಕೆ ಹೋಗ್ತೀವಿ ಸರ್. ಅವರು ನೋಡೋಕೆ ಹೇಳಿದ್ದಾರೆ, ಫಿಸಿಕ್ಸ್ ಸರ್ ಹೇಳಿದ್ದಾರೆ. ಇದರಲ್ಲಿ ಯಾವುದೂ ಇದಿಲ್ಲ ಸರ್.
ಎಲ್ಲ ಕನ್ನಡ ಪಿಕ್ಚರ್, ಎಲ್ಲರೂ ಎಲ್ಲರೂ ಕನ್ನಡ ಪಿಕ್ಚರ್ ಎಲ್ಲರೂ ನೋಡಿ ಸರ್, ಎಲ್ಲ 2 ಪಿಕ್ಚರ್ ನೋಡಿ ಸರ್, ಕನ್ನಡ ಬೆಳೆಸಿ ಸರ್, ಫಸ್ಟ್ ಕನ್ನಡ ಪಿಕ್ಚರ್ ನೋಡಿ ಸರ್, ಅದು ಇದು ಬೇಡ, ಎಲ್ಲರೂ ಕನ್ನಡ ಪಿಕ್ಚರ್ ನೋಡಿ ಸರ್, ಎಲ್ಲರೂ ನೋಡಿ, ಎಲ್ಲ 2 ಪಿಕ್ಚರ್ ಆಶೀರ್ವಾದ ಸರ್. ಈ ರೆಸ್ಪಾನ್ಸ್ ನೋಡಿ ನೀವು ಖುಷಿಯಾಗಿದ್ದೀರಾ? ತುಂಬ ಖುಷಿ ಇದೆ ಸರ್. ಈಗ ನಮ್ಮ ಜನರ ರೆಸ್ಪಾನ್ಸ್ 3 ವರ್ಷದ ಅಂತ ಹೇಳಿದ್ರೆ ನಮ್ಮ ಶ್ರಮ ಇವಾಗ ನಮಗೆ ಅದರ ಮಕ್ಕಳೆಲ್ಲ ಇಲ್ಲಿ ಸಿಗ್ತಾ ಇದೆ ಸರ್. ಎಲ್ಲರೂ ಮಕ್ಕಳೆಲ್ಲ ನೋಡ್ತಾ ಇದ್ರೆ ನಾವು ಈ 3 ವರ್ಷದ್ದು ನಗುವೆಲ್ಲ ಗೊತ್ತಾಗ್ತಾ ಇದೆ ಸರ್. ತುಂಬ ನನಗೆ ಗೊತ್ತಿದ್ದಂಗೆ ಇದರಲ್ಲಿ ಇಂಡಿಯಾದಲ್ಲಿ ಯಾರೋ ನಮ್ಮ ಪದೇ ಫಸ್ಟ್ 2 ವರ್ಷದಿಂದ ಹೇಳ್ತಾ ಇದ್ದೀನಿ, ಈ ಕಂಟೆಂಟ್ ತಗೊಳ್ಳೋಕ್ಕೆಲ್ಲರೂ ಭಯ ಬೀಳ್ತಾರೆ. 2 ಗುಣ ತಗೊಳ್ಳೋದಕ್ಕೆ ಮೆಸೇಜ್ ಹಿಂಗಿದೆ, ನೀವು ಬಂದು ನೋಡಬೇಕು, ಥಿಯೇಟರ್ ನೋಡಿದ್ರೆ ಗೊತ್ತಾಗ್ತದೆ ಅದು ಏನೇ ಶ್ರಮ ಇದೆ, ಈ ಕಂಟೆಂಟ್ ಏನಕ್ಕೆ ತಗೊಂಡಿದ್ದಾರೆ, ಸಮಾಜಕ್ಕೆ ಮೆಸೇಜ್ ಬೇಕು, ಎಲ್ಲ ಇದೆ, ಬಂದು ನೋಡಿ. ಥ್ಯಾಂಕ್ ಯು. ಈಗ ತಾನೇ ನಾವು ನಿನ್ನೆ ಒಂದು ಸಿನಿಮಾ ನೋಡಿದ್ವಿ, ನಮ್ಮ ಮೀಡಿಯಾದವ್ರ ಜೊತೆ ಇವತ್ತು 2ನೇ ಸತಿ ನೋಡಿದೆ ನಾನು. ಅಂದರೆ ಸಿನಿಮಾ ನಾನು ಬೇಕೇ ಬೇಕು ತುಂಬ ಚೆನ್ನಾಗಿ ಕೇಳ್ತಾ ಇದ್ದು ಆಟೋ ಇಂಥದಾಗ ಹೇಳಿ ಅಂತ ಅದಕ್ಕೊಂದು ಪೂರ್ಣ ನಾನು ಅಣ್ಣ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇವತ್ತು ಹೇಳ್ತಾ ಇದ್ದೀನಿ, ಈ 45 ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿದ ಮೇಲೆ ಅವನ ಎರಡೂ ನೋಡೋಬೇಕು, ಅದನ್ನು ತಿಳ್ಕೋಬೇಕು ಅಂದರೆ ಸಾಕಾದರೆ ಈ ಥರ ಒಂದು ಸಿನಿಮಾನ ನಾವು ನೋಡಬೇಕು. ಪ್ರತಿ ಮನೆಗೂ ಈ ಸಿನಿಮಾ ಬೇಕಾದ್ರೆ ಇವತ್ತು ನಾವು ಮಾಡೋ ತಪ್ಪುಗಳು ಏನು ನಮ್ಗೆ ಗೊತ್ತಿಲ್ಲ. ಇವತ್ತು ಜನತೆ ಇವತ್ತೆಲ್ಲ ಯೂತ್ ಎಲ್ಲ ಪ್ರತಿಯೊಂದು ಯೂತ್, ಬಟ್ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಯಾವ ಥರ ಇದೆ ನಮಗೆ. ಯಾಕಂದರೆ ನಾವು ಹೃದಯದಿಂದ ಸಾಯೋವರೆಗೂ ಏನೇನು ಪಾಪ ಮಾಡಬೇಕು ಸಿನಿಮಾ ಮೈ ತುಂಬ ಮಾಡುತ್ತೆ. ಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ಸಿನಿಮಾದಲ್ಲಿ ಮೆನ್ಷನ್ ಮಾಡಿ ಶಿವಣ್ಣ ಕೈ ಮುಗಿಬೇಕು ಶಿವಣ್ಣ. ಯಾಕಂದರೆ ನನಗಂತೂ ಮೈಯೆಲ್ಲ ರೋಮಾಂಚನ 2ನೇ ಸತಿ ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಕೈ ಆಗ್ತದೆ, ನಾಳೆ ಸಿಂಗಲ್ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸಿಂಗಲ್ ಥಿಯೇಟ್ರಲ್ಲಿ ಹೋಗ್ಬೋದು. ಯಾಕಂದರೆ ಸಿನಿಮಾದಲ್ಲಿ ಸರ್ ರಾಜಿಸ್ತಾರೆ ಮತ್ತು ರಾಜು ಶೆಟ್ಟಿ ಅವರು ಪರ್ಫಾರ್ಮೆನ್ಸ್ ಮುಂದಾಕಿದ್ದಾರೆ. ಬಟ್ ಶಿವಣ್ಣ ಅಂದರೆ ಹ್ಯಾಟ್ಸಪ್ ಶಿವಣ್ಣ, ನಿಮಗೆ ಈ ಇದರಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿ ಇವತ್ತು ನೆವರ್ ಬಿಫೋರ್ ನೆವರ್ ಆಫ್ಟರ್ ಶಿವಣ್ಣನ ಈ ಒಂದು ಕ್ಯಾರೆಕ್ಟರು ಶಿವಣ್ಣನ ಹೇಳ್ತಾರಲ್ಲ ಮಾಸ್ ಗಾರ್ಡ್ ಅಂತಲ್ಲ, ಆ ಥರ ಗಾಡ್ ಮಾಸ್ ಪ್ರತಿಯೊಬ್ಬರು ಸೆಲೆಬ್ರೇಟ್ ಮಾಡೋಂಥ ಸಿನಿಮಾ. ಎಲ್ಲರೂ ಬಂದು 45 ನೋಡಬೇಕು, ಅವಾಗಲೇ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಈ ಥರ ಒಂದು ಕಂಟೆಂಟ್ ಸಿನಿಮಾ ನಮಗೆ ಬೇಕಾಗುತ್ತೆ. ಶಿವಣ್ಣ ಹುಷಾರಾಗಿದ್ದು ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ, ಈಗ ವಿಚಾರನ ತಿಳಿಸ್ಲಿಕ್ಕೆ ಶಿವಣ್ಣ ಈ ಸಿನಿಮಾ ಮಾಡಬೇಕಾದ್ರೆ ಅವರು ವಿದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು 45 ಸನಾತನ ಧರ್ಮ ಕೈ ಹಿಡಿದಿದೆ ಅನ್ನೋದು ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ. ಆಲ್ರೆಡಿ ಎಲ್ಲ ಶೋಗಳು ಆಲ್ರೆಡಿ ಟಿಕೆಟ್ ಇಟ್ಟಿದ್ದಾರೆ. ಅದೇ ಥರ ನಮ್ಮ ರಣಜಿತ್ ಸರ್ಗೆ ಟಿಕೆಟ್ ಇಟ್ಟಿರೋದನ್ನು 50 ಡೇಸ್ ನೋಡಿ 100 ಡೇಸ್ ಸಿನಿಮಾ ಆಗಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್.